ಗುಡ್ ಮಾರ್ನಿಂಗ್. ಇದು ಸ್ಯಾಟರ್ಡೆ ಮಿನಿ ವ್ಲಾಗ್. ಇಲ್ಲಿ ನೋಡ್ತಾ ಇದ್ರೆ ಇವಾಗ ಅಂಗಡಿ ಕೂಡ ಓಪನ್ ಆಗಿದೆ. ಇವತ್ತು ನಾನು ತುಪ್ಪನ ಕಾಯಿಸ್ಕೊಳ್ತಾ ಇದ್ದೀನಿ. ನಾವು ಡೈಲಿ ಇಲ್ಲೇ ದನಗಳು ಇದಾವೆ, ಸೊ ಅಲ್ಲಿಂದ ನಾವು ಹಾಲನ್ನು ತಗೊಂಡು ಬರೋದ್ರಿಂದ ಫ್ಯಾಟ್ ಜಾಸ್ತಿನೇ ಇರುತ್ತೆ. ನೀವು ಪಾಕೆಟ್ ಹಾಲು ತಂದ್ರೆ ಅದರಲ್ಲಿ ಫ್ಯಾಟ್ ಅಷ್ಟೊಂದು ಇರೋದಿಲ್ಲ, ಫ್ಯಾಟ್ ತೆಗೆದೇ ನಮಗೆ ಕೊಡ್ತಾರೆ. ಸೊ ಹಾಗಾಗಿ ಅದರಲ್ಲಿ ಅಷ್ಟೊಂದು ಕೆನೆ ತೆಗೆಯೋದು ಕಷ್ಟ ಅಂತಲೇ ಹೇಳ್ಬೋದು. ನೀವು ಕೆನೆ ಒಂದು ವೇಳೆ ಕೆನೆ ತೆಗೆದು ಊಟ ಮಾಡಿದರೆ ಹಾಲು ತಿನ್ನೋದೇ ವೇಸ್ಟ್, ಪಾಕೆಟ್ ಹಾಲು ಆ ರೀತಿ ಆಗಿಬಿಡುತ್ತೆ. ನಮ್ಮ ಕಡೆ ಇಲ್ಲೆಲ್ಲ ದನಗಳು ಜಾಸ್ತಿ ಇರೋದ್ರಿಂದ ಹಾಲೆಲ್ಲ ಇಲ್ಲೇ ಸಿಗುತ್ತೆ. ಸೊ ಅಲ್ಲಿಂದನೇ ತೊಗೊಂಡು ಬಂದು ಡೈಲಿ ಕೆನೆನ ತೆಗೆದು ಬೆಣ್ಣೆನ ಮಾಡ್ಕೊಳ್ತೀವಿ. ಒಂದು ವಾರದಲ್ಲಿ ಇಷ್ಟು ತುಪ್ಪ ಬರುತ್ತೆ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಈ ತುಪ್ಪದಲ್ಲಿ ಲಾಸ್ಟಿಗೆ ಕಾಯಿಸಿದ ಮೇಲೆ ಉಳಿದಿರ್ತಕ್ಕಂಥ ಇದು ಬೆಣ್ಣೆ ಇರುತ್ತಲ್ವ, ಅದು ಫ್ಲೇವರ್ಫುಲ್ ಆಗಿರುತ್ತೆ, ಬಟ್ ತಿನ್ನೋದಕ್ಕಾಗಲ್ಲ. ಸೊ ಅದನ್ನು ಬೆಳ್ಳುಳ್ಳಿ ಪುಡಿ ಯಾವುದಾದ್ರೂ ಚಟ್ನಿಗಳನ್ನು ಮಾಡ್ಕೊಂಡಾಗ ಅದರಲ್ಲಿ ಮಿಕ್ಸ್ ಮಾಡಿ ಕೊಡ್ಬೋದು, ವೇಸ್ಟ್ ಅಂತ ಬಿಸಾಕೋ ಬದಲು. ಸೊ ಇವಾಗ ಪ್ರಜ್ವಲ್ ಕೂಡ ಫ್ರೆಶ್ ಅಪ್ ಆದ, ಅವನಿಗೆ ಟೀ ಮತ್ತು ಬ್ರೆಡನ್ನು ಕೊಡ್ತಾ ಇದ್ದೀನಿ. ಮುನ್ನನಿಗೆ ಬಿಸ್ಕೆಟ್ ಮತ್ತು ಟೀ ಹಾಲನ್ನು ಕುಡಿತಾನೆ. ಇದಾಗಿ ಇವತ್ತಿನ ರೆಸಿಪಿ ಇದಾಗಿತ್ತು. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.